Good morning, students. The subject is Advanced Financial Accounting. In that first chapter, Insurance Claim. Already we discussed about the 10 problems. Let us move on to the 11th problem. It is the examination question 2019 paper. It is a 6 marks question. So let us move on to the question. A fire occurred in the premises of Mr. Arjun on September 30, 2008. All stock were destroyed except to the extent of rupees 5600. Here ಬೆಂಕಿಯಲ್ಲಿ ಬಿದ್ದು ಎಲ್ಲ ಸ್ಟಾಕು ಡಿಸ್ಟ್ರಾಯ್ ಆಗಿದೆ, ಬಟ್ ಕೆಲವೊಂದು ಸ್ಟಾಕ್ ಮಾತ್ರ ಸೇವ್ ಆಗಿದೆ. ಸೊ ಸೇವ್ಡ್ ಸ್ಟಾಕ್ ನಾವು ಏನಂತೀವಿ? ಸೊ ಇಟ್ ಈಸ್ ಕಾಲ್ಡ್ ಆ್ಯಸ್ ಎ ಸಾಲ್ವೇಜ್ ಸ್ಟಾಕ್. ಸೊ 5600ನ ಸಾಲ್ವೇಜ್ ಸ್ಟಾಕ್ ಅನ್ನೋದು ಅಮೌಂಟ್ ಅನ್ನೋದು ವಿ ಕ್ಯಾನ್ ಸೇ ಇಟ್ ಆ್ಯಸ್. Next, move on to the problem. From the following details, ascertain the claim to be lodged by the Arjun. So here in these problems, they ask to calculate the how much the insurance claim amount should be claimed from the insurance company. So in downward, they given some items of the information. So stock on 1st January 2008, rupees 10,600. Purchases up to 30th September 2008, rupees 60,800. Wages up to 30 September 2008, 3,000. Freight up to 13th September 2008, 1,000. Next one is sales up to the date of the fire, 80,000. The ratio of the gross profit is 25% on cost ಅಂತ ಕೊಟ್ಟಿದ್ದಾರೆ. ಸೊ ಸೇಲ್ಸ್ಗೆ ಕನ್ವರ್ಟ್ ಮಾಡಬೇಕು, ಯಾಕಂದರೆ ಸೇಲ್ಸ್ ಮೇಲೇ ನಾವು ಗ್ರಾಸ್ ಪ್ರಾಫಿಟ್ ಪರ್ಸಂಟೇಜ್ ಮಾಡ್ತೀವಿ. ಅಕಸ್ಮಾತ್ ಸೇಲ್ಸ್ ಕೊಟ್ಟಿದ್ದರೆ ಸೊ ಡೈರೆಕ್ಟಾಗಿ ಸೇಲ್ಸ್ದು ಅಮೌಂಟ್ ತೆಗೆದುಕೊಂಡು ಪರ್ಸಂಟೇಜ್ ತೆಗೆದುಕೊಳ್ಳಿ. So in this problem they given opening stock but they didn't given closing stock. So this problem is related to the memorandum of trading account. Let us move on to the solution. Debit, credit. Particulars, amount in rupees. Particulars, amount in rupees. Okay. First, in debit side, 2 opening stock. This is the opening stock 10,600. 2 purchases 60,800. ಮತ್ತು ಇನ್ನು ಒಂದು ಡೇಟ್ಸ್ ಅನ್ನೋದು ಯು ಹ್ಯಾವ್ ಟು ಚೆಕ್ ಮಾಡ್ಕೊತಾ ಇರಬೇಕು. ಅಕಸ್ಮಾತ್ 2 years ಏನಾದರೂ ಕೊಟ್ಟರೆ ಸೊ 1 yearದು ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡ್ತೀವಿ, ನೆಕ್ಸ್ಟ್ ಇಯರ್ದು ಟ್ರೇಡಿಂಗ್ ಅಕೌಂಟ್ ಆರ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಚೆಕ್ ಇಟ್ ದಿ ಡೇಟ್ಸ್, ಬಿಕಾಸ್ ಡೇಟ್ಸ್ ಅನ್ನೋದು ಎಲ್ಲ ಒಂದೇ ಇದೆ. 2018 ಇಯರ್ದು ಮಾತ್ರ ಕೊಟ್ಟಿದ್ದಾರೆ. ಸೊ ಓನ್ಲಿ ಒನ್ ಸ್ಟೇಟ್ಮೆಂಟ್ ವಿಲ್ ಕಮ್. ನೆಕ್ಸ್ಟ್ ಒನ್ ಈಸ್ 2 wages 3,000. 2 freight 1,000. ನೆಕ್ಸ್ಟ್ ಬೈ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ? 80,000. ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಿರೋದು. 2 ಗ್ರಾಸ್ ಪ್ರಾಫಿಟ್. ಹಿಯರ್ ಗ್ರಾಸ್ ಪ್ರಾಫಿಟ್ ಪರ್ಸಂಟೇಜ್ ಕೊಟ್ಟಿದ್ದಾರೆ 25% ಆನ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಸೇಲ್ಸ್ ಅಮೌಂಟ್ ಮೇಲೆ ಮಾಡ್ತಾ ಇದ್ದೀವಲ್ಲ, ಕನ್ವರ್ಟ್ ಮಾಡಿ 25% ಆನ್ ಸೇಲ್ಸ್ ಅಂತಂದರೆ ವಿಲ್ ಗೆಟ್ ಇಟ್ 20%. 80,000 ಇಂಟು 20%. ಕನ್ವರ್ಷನ್ ಟೇಬಲ್ ನೋಡಿ. ಓಕೆ, ವಾಚ್ ಇಟ್ ದ ಕನ್ವರ್ಷನ್ ಟೇಬಲ್, ಯು ವಿಲ್ ಗೆಟ್ ಇಟ್. $16,000. ಮತ್ತು ಇನ್ನೂ ಒಂದು ಮೆಥಡ್ ಕೂಡ ಇದೆ. ದೇರ್ ಇಸ್ ಅನದರ್ ಮೆಥಡ್ ಟು ಕ್ಯಾಲ್ಕುಲೇಟ್ ದಿ ಗ್ರಾಸ್ ಪ್ರಾಫಿಟ್. ಸೊ ಹಿಯರ್ ಗ್ರಾಸ್ ಪ್ರಾಫಿಟ್ ಬಂದುಬಿಟ್ಟು ಅಮೌಂಟ್ ಗೊತ್ತಿಲ್ಲ, ಬಟ್ ವಿ ಹ್ಯಾವ್ ನೋ ಅಬೌಟ್
sales is 100%. So gross profit is equal to 25 divided by 125 ಬರುತ್ತೆ. ಯಾಕಂದರೆ ಆನ್ ಕಾಸ್ಟ್ ಅಂತಂದರೆ 25%ನ ಆ್ಯಡ್ ಮಾಡ್ಕೋಬೇಕು. ಸೊ ಈ ಫಾರ್ಮುಲಾ ಆದರೂ ಯೂಸ್ ಮಾಡಿ, ಇಲ್ಲ ಅಂತಂದರೆ ಕನ್ವರ್ಷನ್ ಟೇಬಲ್ ಬೆಟರ್, ಯೂಸ್ ಇಟ್ ದ ಕನ್ವರ್ಷನ್ ಟೇಬಲ್. ನೆಕ್ಸ್ಟ್ ಹಿಯರ್ ನಾವು ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡ್ತಾ ಇದ್ವಿ. ಸೊ ಬೈ ಕ್ಲೋಸಿಂಗ್ ಸ್ಟಾಕ್ದು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ಕ್ಲೋಸಿಂಗ್ ಸ್ಟಾಕೇ ಬರುತ್ತೆ ಅನ್ಕೋಬೇಡಿ. ಸಮ್ಟೈಮ್ಸ್ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಕೊಟ್ಟಿರ್ತಾರೆ, ಓಪನಿಂಗ್ ಸ್ಟಾಕ್ ಕೊಟ್ಟಿರಲ್ಲ. ಅಟ್ ದ ಟೈಮ್ ಓಪನಿಂಗ್ ಸ್ಟಾಕ್ದು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ದೇರ್ ಇಸ್ ಅ ಒನ್ ಪ್ರಾಬ್ಲಮ್ ಇನ್ ದಟ್ ಮೆಥಡ್. ಓಕೆ, ಹ್ಯಾಡ್ ದಿ ಅಮೌಂಟ್ಸ್ 10,600 opening stock, purchase the 60,800. Next one is 3,000, 1,000, 16,000. Just total 91,400. 91,400 minus 80,000 ಮಾಡ್ಕೊಂಡ್ರೆ we'll get it. Closing stock 11,400 ಸಿಕ್ತು. So we can calculate now actual loss of the stock or amount of claim. Calculation of amount of claim or insurance claim. Actual loss of stock is equal to closing stock minus salvage stock. Closing stock ಎಷ್ಟಿದೆ 11,400 minus salvage stock 5,600. $11,400 minus 5,600 is 5,800. ಸೊ ಇಲ್ಲಿ ಬಂದುಬಿಟ್ಟು ಅಮೌಂಟ್ ಆಫ್ ಕ್ಲೈಮ್ ಫಾರ್ಮುಲಾ ಬಂದುಬಿಟ್ಟು ಪಾಲಿಸಿ ಅಮೌಂಟ್ ಡಿವೈಡೆಡ್ ಬೈ ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್, ಪಾಲಿಸಿ ಅಮೌಂಟ್ ಇಂಟು ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಬರ್ತಾಯಿತ್ತು. ಬಟ್ ಇಲ್ಲಿ ಪಾಲಿಸಿ ಅಮೌಂಟ್ ಕೊಟ್ಟಿಲ್ಲ. ಸೊ ಇದು ಬಂದುಬಿಟ್ಟು ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್ಗೆ ಅಮೌಂಟ್ ಆಫ್ ಕ್ಲೈಮ್ ಬರುತ್ತೆ. ಸೊ ದೇರ್ ಫೋರ್ ಇನ್ಶೂರೆನ್ಸ್ ಅಕಸ್ಮಾತ್ ಪಾಲಿಸಿ ಅಮೌಂಟ್ ಕೊಟ್ಟಿದ್ರೆಗನ ಓಕೆ, ಪಾಲಿಸಿ ಅಮೌಂಟ್ ಹಾಕ್ಕೊಂಡು ಫಾರ್ಮುಲಾ ಹಾಕ್ಕೊಂಡು ಮಾಡಬೇಕು. ಅಟ್ ದ ಟೈಮ್ ಅಮೌಂಟ್ ವಿಲ್ ಚೇಂಜ್. ಯು ಹ್ಯಾವ್ ಟು ಸಿ ದ ಸಿಚುಯೇಷನ್ಸ್. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ದಿ 12th one. It is also a examination problem 2018 year. Calculate the gross profit percentage from the following information. So they ask to calculate the gross profit percentage. What are all the information they have given? See, opening stock of goods 40,000. Next, purchases 2,80,000. Wages paid 50,000. Direct expenses 20,000. Sales 4,50,000. Closing stock is 30,000. Here opening stock ಕೊಟ್ಟಿದ್ದಾರೆ, ಬಟ್ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ಕೊಟ್ಟಿಲ್ಲ. ಸೊ we need to calculate the closing stock. ಕ್ಲೋಸಿಂಗ್ ಸ್ಟಾಕು ಓಪನಿಂಗ್ ಸ್ಟಾಕು ಕೊಟ್ಟಿದ್ದಾರೆ. ದೇ ಡಿಂಟ್ ಗಿವನ್ ಗ್ರಾಸ್ ಪ್ರಾಫಿಟ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ಕ್ಯಾಲ್ಕುಲೇಷನ್ಸ್. ಸೊ ಇದು ಯಾವ ಅಕೌಂಟ್ ಬರುತ್ತೆ? ಓಪನಿಂಗ್ ಸ್ಟಾಕು ಇದೆ, ಕ್ಲೋಸಿಂಗ್ ಸ್ಟಾಕು ಇದೆ. ಯಾವ ಅಕೌಂಟ್ ಬರುತ್ತೆ? ಟ್ರೇಡಿಂಗ್ ಅಕೌಂಟ್ ಬರುತ್ತೆ. ಗ್ರಾಸ್ ಪ್ರಾಫಿಟ್ ಅನ್ನೋದು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ ಇನ್ ದಿಸ್ ಪ್ರಾಬ್ಲಮ್. ಇಷ್ಟು ಅಮೌಂಟು 40,000 ಟು ಪರ್ಚೇಸಸ್, 2,80,000 to wages, 50,000, it is 5 to direct expenses, 20,000
sales by sales is 4,50,000 by closing stock is to 30,000. ಸೊ ಟೋಟಲ್ ಮಾಡೋಣ. ಇಲ್ಲಿ ಏನು ಬರುತ್ತೆ ಟು ಗ್ರಾಸ್ ಪ್ರಾಫಿಟ್. ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ ಬಿಕಾಸ್ ಓಪನಿಂಗ್ ಸ್ಟಾಕು ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕು ಕೊಟ್ಟಿದ್ದಾರೆ, ಪರ್ಚೇಸಸ್ಸು ಕೊಟ್ಟಿದ್ದಾರೆ, ಸೇಲ್ಸು ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸಿಂಗ್ ಫಿಗರ್ ವಿಲ್ ಕಮ್ ಗ್ರಾಸ್ ಪ್ರಾಫಿಟ್. ಯಾವ ಸೈಡ್ ಇದೆ? ಐ ಥಿಂಕ್ ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ. 4,50,000 ಪ್ಲಸ್ 30,000 4,80,000 4,80,000 ಇಂದ ಡೆಬಿಟ್ ಸೈಡ್ ಇರೋದೆಲ್ಲ ಐಟಮ್ಸ್ ಲೆಸ್ ಮಾಡ್ಕೊಂಬನ್ನಿ. 40,000 ಓಪನಿಂಗ್ ಸ್ಟಾಕ್ದು. ಪರ್ಚೇಸಸ್ 2,80,000. ನೆಕ್ಸ್ಟ್ ಒನ್ ಈಸ್ ವೇಜಸ್ 50,000. ನೆಕ್ಸ್ಟ್ ಒನ್ ಈಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 20,000 ಮಾಡಿದ್ರೆ ಗ್ರಾಸ್ ಪ್ರಾಫಿಟ್ ಬಂದುಬಿಟ್ಟು 90,000 ಬರುತ್ತೆ. ಸೊ ದೇ ಆಸ್ಕ್ ಟು ಕ್ಯಾಲ್ಕುಲೇಟ್ ದಿ ಗ್ರಾಸ್ ಪ್ರಾಫಿಟ್ ಪರ್ಸಂಟೇಜ್. ಪ್ಲೇಸ್ ಇಲ್ಲ, ಇಲ್ಲೇ ಬರಿತೀನಿ ನೋಡಿ. ಗ್ರಾಸ್ ಕಾಣಿಸ್ತಾ ಇದೆ. ಓಕೆ, ಗ್ರಾಸ್ ಪ್ರಾಫಿಟ್ ಪರ್ಸಂಟೇಜ್ ಆರ್ ರೇಷಿಯೋ is equal to gross profit divided by sales into 100. So gross profit ratio, gross profit is to 90,000. Sales this amount ಇದೆ 4,50,000 ಕಾಣಿಸ್ತಾ ಇದೆ. 4,50,000 into 100. ಸೊ ಕ್ಯಾಲ್ಕುಲೇಟ್ ಮಾಡಿ. 90,000 divided by 4,50,000 into 100, it is 20%. ಸೊ ಈ ರೀತಿ ನಾವು ಫೈಂಡ್ ಔಟ್ ಮಾಡಬೇಕು. ಅವ್ರು ಕೊಟ್ಟಿರೋ ಏನು ಕೇಳಿರ್ತಾರೋ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಥ್ರೂ ಟ್ರೇಡಿಂಗ್ ಅಕೌಂಟ್ ವಿ ಗೆಟ್ ಇಟ್ ಗ್ರಾಸ್ ಪ್ರಾಫಿಟ್. ಸೊ ಈ ಗ್ರಾಸ್ ಪ್ರಾಫಿಟ್ಟಿಂದ ಫಾರ್ಮುಲಾ ಹಾಕ್ಕೊಂಡು ವಿ ಕ್ಯಾಲ್ಕುಲೇಟೆಡ್ ಪರ್ಸಂಟೇಜ್. ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್, ಇಟ್ ಈಸ್ ಅ 2007 examination paper. From the following information calculate the opening stock. 6 marks ಅಷ್ಟೇ. ಸೊ ಟೈಮು ಸೇವ್ ಆಗುತ್ತೆ, ಈಸಿಯಾಗೂ ಇರುತ್ತೆ. ಈ ಚಾಪ್ಟರ್ ಅನ್ನೊಂದು ಚಾಯ್ಸ್ ಓದ್ಕೋಬೇಡಿ. ನೆಕ್ಸ್ಟ್ 13th one, let us continue the question. From the following information calculate opening stock. ಅವ್ರು ಏನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ? ಓಪನಿಂಗ್ ಸ್ಟಾಕ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಗಿವನ್ ಇನ್ಫಾರ್ಮೇಷನ್ ವಿಲ್ ಕಾನ್ ಟು ಇಟ್. Purchases during the year 55,000, it comes in debit side. Next one is sales 1,25,000. Closing stock, so in this problem they given closing stock 18,000. Manufacturing expenses 12,000. Next one is carriage inward 2,000. Rate of gross profit was 25% on cost ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆನ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಸೇಲ್ಸ್ಗೆ ಕನ್ವರ್ಟ್ ಮಾಡಬೇಕು. ಬಿಕಾಸ್ ಸೇಲ್ಸ್ ಈ ಅಮೌಂಟಿಂದನೇ ಅಲ್ಲ ನಾವು ಇಲ್ಲಿ ಗ್ರಾಸ್ ಪ್ರಾಫಿಟ್ ಮಾಡೋದು. ಸೊ ಸೇಲ್ಸ್ಗೆ ಕನ್ವರ್ಟ್ ಮಾಡೋಣ. ಓಕೆ, ಇದು ಬಂದುಬಿಟ್ಟು ಟ್ರೇಡಿಂಗ್ ಅಕೌಂಟ್ ಬರುತ್ತಾ, ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಬರುತ್ತಾ? ಸೊ ಇಲ್ಲಿ ಒಂದು ಇನ್ಫಾರ್ಮೇಷನ್ ಆಫ್ ಸ್ಟಾಕ್ ಇನ್ಫಾರ್ಮೇಷನ್ ಮಾತ್ರ ಕೊಟ್ಟಿದ್ದಾರೆ. ಇಟ್ ವಿಲ್ ಕಮ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. Particular, next one rupees. ಫಸ್ಟ್ ಇಲ್ಲಿ ಏನು ಬರುತ್ತೆ? ಟು ಓಪನಿಂಗ್ ಸ್ಟಾಕ್. ಫಾರ್ಮೆಟ್ ಅನ್ನೋದು ಫಾಲೋ ಆಗಬೇಕು. ಯಾವ ಐಟಮು ಎಲ್ಲೆಲ್ಲಿ ಬರುತ್ತೋ ಅಲ್ಲೇ ಹಾಕ್ಕೋಬೇಕು. ಟು ಓಪನಿಂಗ್ ಸ್ಟಾಕ್ ಗೊತ್ತಿಲ್ಲ. ಟು ಪರ್ಚೇಸಸ್ ಕೊಟ್ಟಿದ್ದಾರೆ ಎಷ್ಟು? 55,000. ನೆಕ್ಸ್ಟ್ ಒನ್ ಈಸ್ 2. ನೆಕ್ಸ್ಟ್ ಒಂದು ಐಟಮೇ ಅಲ್ಲಿ ಕೊಟ್ಟಿರೋ ಪ್ರಕಾರದಲ್ಲಿ ಮೆನ್ಷನ್ ಮಾಡೋಣ. ಬೈ ಸೇಲ್ಸ್ ಅನ್ನೋದು ಕ್ರೆಡಿಟ್ ಸೈಡ್ ಬರುತ್ತೆ. ಬೈ ಸೇಲ್ಸ್ ಅಮೌಂಟ್ ಈಸ್ 1,25,000. ನೆಕ್ಸ್ಟ್ ಐಟಮ್ ಬೈ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಎಷ್ಟು? 18,000. ನೆಕ್ಸ್ಟ್ 2 manufacturing expenses. $12,000.
to carriage inward is to 2000. Next last item ಏನು ಬರುತ್ತೆ to gross profit. ಸೊ ಪ್ರಾಫಿಟ್ ಅನ್ನೋದು 25% ಇದೆ. ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ದಿ ಸೇಲ್ಸ್. ಸೊ ಸೇಲ್ಸ್ ಎಷ್ಟಿದೆ? ಸೇಲ್ಸ್ ಬಂದುಬಿಟ್ಟು 1,25,000 ಇದೆ. ಸೊ ಇದು ಬಂದುಬಿಟ್ಟು 25% ಆನ್ ಕಾಸ್ಟ್ ಇರೋದನ್ನ ಸೇಲ್ಸ್ ಕನ್ವರ್ಟ್ ಮಾಡಿದ್ರೆ 20% ಬರುತ್ತೆ. ಗ್ರಾಸ್ ಎಷ್ಟು ಸೇಲ್ಸು? 1,25,000 ಇಂಟು 20%. 25,000. ನೆಕ್ಸ್ಟ್ ಬಂತು. ಸೊ ಇಯರ್ ಮೇಕ್ ಇಟ್ ಎ ಟೋಟಲ್. ಯಾವ ಸೈಡ್ ಜಾಸ್ತಿ ಬರುತ್ತೆ? ಓಕೆ, ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. 1,25,000 ಪ್ಲಸ್ 18,000 ಎಷ್ಟು ಬರುತ್ತೆ? 1,43,000 ಲೆಸ್ ಮಾಡ್ಕೊಂಡು ಬನ್ನಿ. ಡೆಬಿಟ್ ಸೈಡ್ ಇರೆಲ್ಲ ಐಟಮ್ಸು. ದಟ್ ಈಸ್ 55,000, 12,000, 2,000, 25,000 ಮಾಡಿದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರುತ್ತೆ? 49,000 ಬಂತು. ಸೊ ಇಯರ್ ಓಪನಿಂಗ್ ಸ್ಟಾಕ್ ಅನ್ನೋದು ಫೈಂಡ್ ಔಟ್ ಮಾಡಿದ್ವಿ. ಹಂಗೆ ನಾವು ವಿ ಕ್ಯಾನ್ ಕ್ಯಾಲ್ಕುಲೇಟ್ ಗ್ರಾಸ್ ಪ್ರಾಫಿಟ್ ರೇಷಿಯೋನು ಮಾಡೋಣ. ಗ್ರಾಸ್ ಪ್ರಾಫಿಟ್ ratio is equal to, they didn't ask to calculate the gross profit ratio, but we are calculating. Gross profit divided by sales into 100. Gross profit ಎಷ್ಟಿದೆ? ಸೇಲ್ಸ್ 1,25,000. ಫಾರ್ಮುಲಾ ನೆನಪಿರಲಿ ಅಂತ ಇನ್ನೊಂದ್ಸರಿ ಮಾಡ್ತಾರೆ. 25,000 ಡಿವೈಡೆಡ್ ಬೈ 1,25,000 ಇಂಟು 100, 20%. ಕ್ರಾಸ್ ಚೆಕ್. 20% ಇಲ್ಲೇ ಇದೆ. So in this way we need to calculate. Next, let us move on to the 14th problem. On 15th June 2005, the premises and the stock in a firm was destroyed by the fire, but the accounting record was saved from which the following particulars are available. So in a firm there is a fire, but all the stocks was burned, but accounting book of accounting ಅಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಅನ್ನೋದು ರೆಕಾರ್ಡ್ ಮಾಡಿದ್ದಾರೆ. ಸೊ ಆ ಇನ್ಫಾರ್ಮೇಷನ್ ಬೇಸ್ ಮೇಲೆ ವಿ ನೀಡ್ ಟು ಕ್ಯಾಲ್ಕುಲೇಟ್. ಸೊ ಹೌ ಮಚ್ ದ ಕ್ಲೈಮ್ ವಿ ಹ್ಯಾವ್ ಟು ಕ್ಲೈಮ್ ದಿ ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದ ಎಷ್ಟು ನಾವು ಇನ್ಶೂರೆನ್ಸ್ ಅನ್ನೋದು ಕ್ಲೈಮ್ ಮಾಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಮೂವ್ ಆನ್ ಟು ದಿ ಗಿವನ್ ಇನ್ಫಾರ್ಮೇಷನ್. Stock on 1/1/2004, it is 1,47,000. So day to year ನೋಡಿ. ಸೊ ದಿ ಗಿವನ್ 1/1/2004 ಎಷ್ಟು ಸ್ಟಾಕ್ ಬಂದುಬಿಟ್ಟು 1,47,000. ಇಟ್ ಈಸ್ ಓಪನಿಂಗ್ ಸ್ಟಾಕ್ ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ಸ್ಟಾಕ್ ಆನ್ 31st December 2004. ಸೊ ಇಯರ್ ಬಂದುಬಿಟ್ಟು 12 months ಬಂತಾ. ಸೊ ಇದು ಬಂದುಬಿಟ್ಟು ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ. ನೆಕ್ಸ್ಟ್ purchases for the year 2004, 7,96,000. Sales for the year 2004, 9,47,000. Next, purchases second time ಬರ್ತಾ ಇದೆ. purchases from 1/1/2005 to 5/6/2005. ಇದು ಬಂದುಬಿಟ್ಟು 2005 ಇಯರ್ದು ಪರ್ಚೇಸಸ್ ಹೇಳ್ತಾ ಇದ್ದಾರೆ. ಸೊ ಇದು ರೇಟ್ ನೋಡಿ 2005 ಇನ್ಫಾರ್ಮೇಷನ್. ಸೊ ಇಟ್ ಕಮ್ ಅನದರ್ ಅಕೌಂಟ್, ಸೆಕೆಂಡ್ ಅಕೌಂಟಲ್ಲಿ ಬರುತ್ತೆ. ದಟ್ ಈಸ್ 3,24,000. ನೆಕ್ಸ್ಟ್ ಒನ್ ಈಸ್ ಸೇಲ್ಸ್ ಫ್ರಮ್ ದ ಇಯರ್ 2005 ಬಂದುಬಿಟ್ಟು 4,62,400. ಕ್ಯಾರಿಯೇಜ್ ಔಟ್ವರ್ಡ್ ಫ್ರಮ್ 1/1/2005 to 15/6/2005 ಇಷ್ಟು 22,000. ಕ್ಯಾರಿಯೇಜ್ ಔಟ್ವರ್ಡ್ ಈಸ್ ಎ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಪ್ರಾಫಿಟ್ ಆರ್ ಲಾಸ್ ಅಕೌಂಟಲ್ಲಿ ಬರುತ್ತೆ. ಸೊ ನಮಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಟ್ರೇಡಿಂಗ್ ಅಕೌಂಟ್ ಆರ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. ಇದು ಬಂದುಬಿಟ್ಟು ಪ್ರಾಫಿಟ್ ಆರ್ ಲಾಸ್ ಅಕೌಂಟಲ್ಲಿ ಬರುತ್ತೆ. ನೋ ನೆಸೆಸರಿ ಫಾರ್ ಟೇಕಿಂಗ್ ದಿಸ್ ಐಟಮ್, ಬೇಕಾಗಿಲ್ಲ ತೆಗೆದುಕೊಳ್ಳೋಕ್ಕೆ. ನೆಕ್ಸ್ಟ್ ಒನ್ ಈಸ್ ಸಾಲ್ವೇಜ್ ಸ್ಟಾಕ್ 60,600. ಇದು ಬಂದುಬಿಟ್ಟು ಇನ್ಶೂರೆನ್ಸ್ ಆ್ಯಕ್ಚುಯಲ್ ಲಾಸಲ್ಲಿ ಬರುತ್ತೆ. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ಪ್ರಾಬ್ಲಮ್ ಕ್ಯಾಲ್ಕುಲೇಷನ್ಸ್. ಫಸ್ಟ್
ಫಸ್ಟ್ 2004 ಮಾಡೋಣ, ಆಮೇಲೆ 2005 ಮಾಡೋಣ. ಫಸ್ಟ್ 2004 ಓಪನಿಂಗ್ ಸ್ಟಾಕು ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕು ಕೊಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ಏನು ಬರುತ್ತೆ, ಟ್ರೇಡಿಂಗ್ ಅಕೌಂಟ್ ಬರುತ್ತೆ. ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಇಯರ್ 2004. Okay, or for the year ending 31st 12/2004 అని కూడా ಹಾಕಬಹುದು. particulars ಫಸ್ಟ್ ಐಟಮ್ ಏನು ಬರುತ್ತೆ, 2 ಓಪನಿಂಗ್ ಸ್ಟಾಕ್. 2 ಓಪನಿಂಗ್ ಸ್ಟಾಕ್ ಎಷ್ಟಿದೆ, 1,47,000. ನೆಕ್ಸ್ಟ್ ಒನ್ ಈಸ್ 2 ಪರ್ಚೇಸಸ್ ಬಂದುಬಿಟ್ಟು 7,96,000. ನೆಕ್ಸ್ಟ್ ಬೈ ಸೇಲ್ಸ್ ಕೊಟ್ಟಿದ್ದಾರೆ. ಸೇಲ್ಸ್ ಬಂದುಬಿಟ್ಟು 2004 ಬಂದುಬಿಟ್ಟು 9,74,000 ಕಾಣಿಸ್ತಾ ಇದೆಯಾ? ಓಕೆ. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್ ಬಂದುಬಿಟ್ಟು 1,63,800. ಇಲ್ಲಿ ಓಪನಿಂಗ್ ಸ್ಟಾಕು ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕು ಕೊಟ್ಟಿದ್ದಾರೆ, ಪರ್ಚೇಸಸ್ಸು ಕೊಟ್ಟಿದ್ದಾರೆ, ಸೇಲ್ಸು ಕೊಟ್ಟಿದ್ದಾರೆ. ಸೊ ಮೈನ್ ಐಟಮ್ಸ್ ಎಲ್ಲ ಬಂದಿದೆ. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ದಿ ಗ್ರಾಸ್ ಪ್ರಾಫಿಟ್. ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ ಮಾಡಿ. ಡೆಬಿಟ್ ಸೈಡ್ ಇದೆ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. 9,74,000, 1,63,800, ದಟ್ ಈಸ್ 11,37,000 ಬಂತು. ಸೊ 11,37,000 ಇಂದ ಲೆಸ್ ಮಾಡ್ಕೊಂಡು ಬರೋಣ. 1,47,000 ಮೈನಸ್ 7,96,000 ಎಷ್ಟು ಬಂತೆ, 1,94,000 ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಕೋಬೋದಲ್ಲ. ಓಕೆ, so gross profit is to 1,94,000 divided by sales is 9,74,000 into 100. 1,94,000 divided by 9,74,000 into 100. 19 19.9 ಬರ್ತಾ ಇದೆ. ರೌಂಡ್ ಫಿಗರ್ ಮಾಡಿಕೊಂಡ್ರೆ 20 ತೆಗೆದುಕೊಳ್ಳಿ. ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಇನ್ ಟೋಟಲ್ ವಿ ಮಿಸ್ ದ 800, ಸೊ ಮೇಕ್ ಇಟ್ 800 ಲೆಸ್ ಮಾಡಿಕೊಂಡ್ರೆ 800 ಬರುತ್ತೆ. ಸೊ 20% ಬರುತ್ತೆ. ನೆಕ್ಸ್ಟು 2004 ಆಯಿತು, ಕಂಪ್ಲೀಟ್ ಆಯಿತು ಇಯರ್ದು. ಲೆಟ್ ಅಸ್ ಮೂವ್ ಆನ್ ಟು ದಿ 2005 ಮಾಡೋಣ. ಸೊ 2005 ಇನ್ಫಾರ್ಮೇಷನಲ್ಲಿ ಪರ್ಚೇಸಸ್ ಸೇಲ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಈಸ್ ಅಷ್ಟೇ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ 2004 ಕ್ಲೋಸಿಂಗ್ ಸ್ಟಾಕು ಬಂದುಬಿಟ್ಟು 2005 ಓಪನಿಂಗ್ ಸ್ಟಾಕ್ ಆಗುತ್ತಲ್ಲ, ಸೊ ಓಪನಿಂಗ್ ಸ್ಟಾಕ್ ಸಿಕ್ತು, ಕ್ಲೋಸಿಂಗ್ ಸ್ಟಾಕ್ ಸಿಗಲ್ಲ. ಸೊ ದೀಸ್ ಪ್ರಾಬ್ಲಮ್ ಈಸ್ ರಿಲೇಟೆಡ್ ಟು ದಿ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್.
Next, let us move on to the calculations. So in 2000 memorandum of trading account ಯಾವ ಇಯರ್ದು ಫಾರ್ ದ ಇಯರ್ 1/1/2005 to 15/6/2005. ಸೊ ಇಯರ್ ಮೆನ್ಷನ್ ಕಂಪಲ್ಸರಿ ಮಾಡಬೇಕು ನೀವು. ಸೊ ಇನ್ ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕು ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಸ್ಟಾಕ್ ಆಗುತ್ತಲ್ಲ, ಸೊ ಕ್ಯಾರಿ ಡೌನ್ ಮಾಡಿ ಟು ಓಪನಿಂಗ್ ಸ್ಟಾಕ್ ಎಷ್ಟು 1,63,800. ನೆಕ್ಸ್ಟ್ ಒನ್ ಈಸ್ two purchases from 1/1/2005 to 15/6/2005 is 3,24,000. Next, by sales ಬಂದ್ಬಿಟ್ಟು 4,62,400. Next, by closing stock ನಮ್ಗೆ ಗೊತ್ತಿಲ್ಲ, so we need to calculate. Okay, gross profit okay, sales ಬಂದ್ಬಿಟ್ಟು 4,62,400 ಇಂಟು ಇಲ್ಲೇ ಪರ್ಸೆಂಟೇಜ್ ಇದೆ, ದಟ್ ಈಸ್ 20% ಇದೆ, ಟೇಕ್ ಇಟ್ 20%. 4,62,400 ಇಂಟು 20% ಮಾಡಿದ್ರೆ ವಿಲ್ ಗೆಟ್ ಇಟ್ 92,480. ಸೊ ಆ್ಯಡ್ ಮಾಡಿ, ಗ್ರಾಸ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತಲ್ಲ, ಸೊ ಆ್ಯಡ್ ದಿ ಡೆಬಿಟ್ ಸೈಡ್ ಐಟಮ್. 1,63,800, 3,24,000, 92,480 ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ ಇಟ್ 5,80,280. 5,80,280 ಸಿಕ್ತು. ಲೆಸ್ ಸೇಲ್ಸ್ 4,62,400 ಲೆಸ್ ಮಾಡಿದ್ರೆ ವಿಲ್ ಗೆಟ್ ಇಟ್ 1,17,880 ಸಿಕ್ತು. ಸೊ ಅವರು ಇನ್ನೂ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಸ್ಟಾಕ್ ಸಾಲ್ವೇಜ್ ಕೊಟ್ಟಿದ್ದಾರೆ. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ದಿ ಆ್ಯಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್. ಸಾಲ್ವೇಜ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 1,17,880 ಮೈನಸ್ ಸಾಲ್ವೇಜ್ ಸ್ಟಾಕ್ ಈಸ್ 60,600. ಮಿಸ್ ಮಾಡಿ 1,17,880 ಮೈನಸ್ 60,600 ಲೆಸ್ ಮಾಡಿದೆ. ಓಕೆ, 57,280 ಬಂತು. ಇಲ್ಲಿ ಆ್ಯಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮಲ್ಲಿ ಫಾರ್ಮುಲಾ ಬಂದುಬಿಟ್ಟು ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ಕೊಟ್ಟಿಲ್ಲ. ಸೊ ಆ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ಕೊಟ್ಟಿಲ್ಲ ಅಂತಂದರೆ ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಈಸ್ ಆಲ್ಸೋ ನೋನ್ ಆ್ಯಸ್ ಎ ಅಮೌಂಟ್ ಆಫ್ ಕ್ಲೈಮ್. 57,280. So this is a solution for 14th month. Let us move on to the next question. Next question is 15th month question. So a fire broke out in the warehouse of Mercantile Traders Limited on 31st December 2013. So a fire is occurred to the warehouse because of short circuit or some reasons. So the company desired to file a claim with the insurance company for the loss of the stock. From the following information, prepare the statement showing the amount of claim. So we need to calculate the how much the insurance amount of claim. Next one is the last account of the company were prepared on 31st March 2013. So 2013 ಅಲ್ಲಿ books of accounts ಅನ್ನೋದು ಪ್ರಿಪೇರ್ ಮಾಡಿದ್ದಾರೆ. So from the given information we need to calculate the amount of claim. So the given information, stock on 31st 3/2013. So it is a opening stock is to 1,20,000. Next, sundry debtors on 31st 3/2013 is 3,20,000. Sundry debtors on 31st 12/2003 is 2,40,000. ಇದು ಬಂದುಬಿಟ್ಟು
ಓಪನಿಂಗ್ ಡೆಟಾರ್ಸ್, ಇದು ಬಂದುಬಿಟ್ಟು ಕ್ಲೋಸಿಂಗ್ ಡೆಟಾರ್ಸ್. ನೆಕ್ಸ್ಟ್ ಒನ್ ಈಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್. ಇಲ್ಲಿ ಡೆಟಾರ್ಸ್ ಇನ್ಫಾರ್ಮೇಷನ್ ಅನ್ನೋದು ಕೊಡ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ಪ್ರಿಪೇರ್ ದಿ ಡೆಟಾರ್ಸ್ ಅಕೌಂಟ್. ಇದು ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಯಾವ ಸೈಡ್ ಬರುತ್ತೆ? ಇಟ್ ಕಮ್ಸ್ ಇನ್ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಒನ್ ಈಸ್ ಪರ್ಚೇಸಸ್. ಇದು ಬಂದುಬಿಟ್ಟು ಯಾವ ಅಕೌಂಟಲ್ಲಿ ಬರುತ್ತೆ? ಇಟ್ ಕಮ್ ಇನ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ಇದು ಡೆಟಾರ್ಸ್ ಅಕೌಂಟಲ್ಲಿ ಬರುತ್ತೆ. ಇದು ಡೆಟಾರ್ಸ್ ಅಕೌಂಟಲ್ಲಿ ಬರುತ್ತೆ. ಇದು ಡೆಟಾರ್ಸ್ ಅಕೌಂಟಲ್ಲಿ ಬರುತ್ತೆ. ಸೊ ಇದು ಬಂದುಬಿಟ್ಟು ಯಾವ ಸೈಡು? ಓಪನಿಂಗ್ ಡೆಟಾರ್ಸ್ ಅಲ್ಲ. ಓಪನಿಂಗ್ ಡೆಟಾರ್ಸ್ ಮೀನ್ಸ್ ಡೆಬಿಟ್ ಸೈಡ್. ನೆಕ್ಸ್ಟ್ ಒನ್ ಈಸ್ ಸನ್ರಿ ಡೆಟಾರ್ಸ್. ಕ್ಲೋಸಿಂಗ್ ಡೆಟಾರ್ಸ್ ಬಂದುಬಿಟ್ಟು ಕ್ರೆಡಿಟ್ ಸೈಡ್. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಬಂದುಬಿಟ್ಟು ಕ್ರೆಡಿಟ್ ಸೈಡ್ ಬರುತ್ತೆ. ನೆಕ್ಸ್ಟ್ ಪರ್ಚೇಸಸ್ ಫ್ರಮ್ 1/4/2013 to 31/12/2013 ಈಸ್ 10 lakhs. ಇದು ಬಂದುಬಿಟ್ಟು ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ಮತ್ತು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಈಸ್ 25%. ಆನ್ ಸೇಲ್ಸ್ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಅವರೇ ಸೇಲ್ಸ್ ಕೊಟ್ಟಿದ್ದಾರೆ. ಸೊ ನೋ ನೀಡ್ ಟು ಕನ್ವರ್ಟ್ ದಿ ಕನ್ವರ್ಷನ್ ಟೇಬಲ್ ಯೂಸ್ ಮಾಡೋಕ್ಕಾಗ ಅವಶ್ಯಕತೆ ಇಲ್ಲ. ಬಿಕಾಸ್ ಸೇಲ್ಸ್ ಅಮೌಂಟ್ ಮೇಲೇ ನಾವು ಮಾಡ್ತಾಯಿದ್ವಿ. ಸೊ ಸೇಲ್ಸ್ ಪರ್ಸೆಂಟೇಜ್ ಅವರೇ ಕೊಟ್ಟಿದ್ದಾರೆ. ಓಕೆ, ಸೊ ನೋ ನೀಡ್ ಟು ವರಿ. 25% ಅನ್ನೋದು ಡೈರೆಕ್ಟಾಗಿ ತೆಗೆದುಕೊಳ್ಳಿ. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ದಿ ಕ್ಯಾಲ್ಕುಲೇಷನ್. ಸೊ ಇಲ್ಲಿ ಬಂದುಬಿಟ್ಟು ಪರ್ಚೇಸಸ್ ಕೊಟ್ಟಿದ್ದಾರೆ, ಸೇಲ್ಸ್ ಅನ್ನೋದು ಕೊಟ್ಟಿಲ್ಲ. ಸೇಲ್ಸ್ ಅನ್ನೋದು ಕ್ರೆಡಿಟ್ ಸೇಲ್ಸ್ ನೆನಪಿದೆಯಾ? ಡೆಟಾರ್ಸ್ ಅಕೌಂಟ್ ಮಾಡಬೇಕಾದ್ರೆ ಓಕೆ, ವಿ ಆರ್ ಮೈನ್ಲಿ ಡೆಟಾರ್ಸ್ ಅಕೌಂಟಲ್ಲಿ ಮೈನಾಗಿ ನಾವು ಏನಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಕ್ರೆಡಿಟ್ ಸೇಲ್ಸ್ ಅನ್ನೋದು ಫೈಂಡ್ ಔಟ್ ಮಾಡೋಕ್ಕೆ. ಸೊ ಅಲ್ಲಿ ಡೆಟಾರ್ಸ್ ಅಕೌಂಟ್ ಏನಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ, ಸೊ ವಿ ನೀಡ್ ಟು ಗೆಟ್ ಇಟ್ ದಿ ಕ್ರೆಡಿಟ್ ಸೇಲ್ಸ್ ಅನ್ನೋದು ಅಲ್ಲಿ ಸಿಗತ್ತೆ ಅಂತ. ಲೆಟ್ ಅಸ್ ಮೂವ್ ಆನ್ ಟು ದಿ ಪ್ರಾಬ್ಲಮ್ ಸೊಲ್ಯೂಷನ್. ಡೆಟಾರ್ಸ್, ಡೆಬಿಟ್, ಕ್ರೆಡಿಟ್. ಇದು ಬಂದುಬಿಟ್ಟು ಡೆಟಾರ್ಸ್ ಅಕೌಂಟ್ ಆರ್ ಡೆಬಿಟಾರ್ಸ್ ಅಕೌಂಟ್. ಪರ್ಟಿಕ್ಯುಲರ್ಸ್ rupees. ಸೊ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನಲ್ಲಿ ಓಪನಿಂಗ್ ಡೆಟಾರ್ಸ್ ಕೊಟ್ಟಿದ್ದಾರೆ. ಓಪನಿಂಗ್ ಡೆಟಾರ್ಸ್ ಎಲ್ಲಿ ಬರುತ್ತೆ? ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇಷ್ಟು 3,20,000. ನೆಕ್ಸ್ಟ್ ಸನ್ರಿ ಡೆಟಾರ್ಸ್ ಆನ್ 31/3/2013 12/2013. ಸೊ ಇದು ಬಂದುಬಿಟ್ಟು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ದಟ್ ಈಸ್ 2,40,000. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಬೈ ಕ್ಯಾಶ್ ಅಕೌಂಟ್ 11,52,000 ಮಾಡಿ. ಓಕೆ, ಇದು ಬಂದುಬಿಟ್ಟು ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ, ಡೆಬಿಟ್ ಸೈಡ್ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ಟು ಕ್ರೆಡಿಟ್ ಸೇಲ್ಸ್ ಬಂದುಬಿಟ್ಟು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ಓಕೆ, ಫಾರ್ಮೆಟ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಡೆಟಾರ್ಸ್ ಅಕೌಂಟ್ ಫಾರ್ಮೆಟ್. 11,52,000 ಪ್ಲಸ್ 2,40,000 ವಿಲ್ ಗೆಟ್ ಇಟ್ 13,92,000. 13,92,000 ಲೆಸ್ ಮಾಡಿದ್ರೆ 3,20,000 10,72,000 ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ಸೊ ಇನ್ಫಾರ್ಮೇಷನ್ ಆಯಿತು. ಲೆಟ್ ಅಸ್ ಮೂವ್ ಆನ್ ಟು ದಿ ಅನದರ್ ಅಕೌಂಟ್ ಈಸ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಇಯರ್, ಯಾವ ಇಯರು? 2013. ಫಾರ್ ದ ಇಯರ್ ಎಂಡಿಂಗ್, ನಾವು ಎಂಡಿಂಗ್ ಮಾಡ್ತಾಯಿದ್ದೀವಿ. ಸೊ 2013. ಪರ್ಟಿಕ್ಯುಲರ್ rupees. ಸೊ ಫಸ್ಟ್ ಏನು ಬರುತ್ತೆ? ಟು ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ಇನ್ಫಾರ್ಮೇಷನು. ಎಸ್ ದೇ ಗಿವನ್ ಎಷ್ಟು? 1,20,000. ನೆಕ್ಸ್ಟ್ ಟು ಪರ್ಚೇಸಸ್ ಕೊಟ್ಟಿದ್ದಾರಾ? ಎಸ್ ದೇ ಗಿವನ್ 10 lakhs. ನೆಕ್ಸ್ಟ್ ಸೇಲ್ಸ್ ಬೈ ಸೇಲ್ಸ್. ಸೇಲ್ಸ್ ಫಾರ್ಮುಲಾ ಆಲ್ರೆಡಿ ಹೇಳಿದ್ದೀನಿ. ಟೋಟಲ್ ಸೇಲ್ಸ್ ಈಸ್ ಈಕ್ವಲ್ ಟು ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್. ಟೋಟಲ್ ಸೇಲ್ಸ್ ಈಸ್ ಈಕ್ವಲ್ ಟು ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ ಅಂತ. ಸೊ ಇಲ್ಲಿ ಕ್ಯಾಶ್ ಸೇಲ್ಸ್ ಕೊಟ್ಟಿಲ್ಲ,
ಕ್ರೆಡಿಟ್ ಸೇಲ್ಸ್ ಬಂದುಬಿಟ್ಟು ಎಷ್ಟಿದೆ 10,72,000 ಇದೆ. ಸೊ ಟೋಟಲ್ ಸೇಲ್ಸ್ ಬಂದುಬಿಟ್ಟು 10,72,000 ಬರುತ್ತೆ. ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಸೇಲ್ಸ್ ಬಂದುಬಿಟ್ಟು 10,72,000 ಬಂತು ಬೈ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ಗೊತ್ತಿಲ್ಲ. ನೆಕ್ಸ್ಟ್ ಟು ಗ್ರಾಸ್ ಪ್ರಾಫಿಟ್ ಅಕೌಂಟ್. ಇಲ್ಲಿ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಅಂತಿದೆ. ಸೊ ಆನ್ ಸೇಲ್ಸ್ಗೆ ನಾವು ಕಾಸ್ಟ್ ಕನ್ವರ್ಟ್ ಮಾಡಿದೆ. ಇಲ್ಲಿ ಕಾಸ್ಟ್ ಅಮೌಂಟ್ ಬಂದುಬಿಟ್ಟು ಹಾಕ್ಕೋಬೇಕು. ಇಲ್ಲಿ ಕಾಸ್ಟ್ ಅಮೌಂಟ್ ಇನ್ನೂ ಗೊತ್ತೇ ಇಲ್ಲ, ಬಿಕಾಸ್ ವಿ ಡೋಂಟ್ ನೋ ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್. ಸೊ ಆನ್ ಸೇಲ್ಸ್ ಮೇಲೆ ಇದೆಯಲ್ಲ, ಆನ್ ಸೇಲ್ಸ್ ಮೇಲೇ ಮಾಡಿ. ಸೇಲ್ಸ್ ಎಷ್ಟಿದೆ ಅಮೌಂಟು 10,72,000 ಇದೆಯಲ್ಲ, 10,72,000 ಇಂಟು 25%. ಇಲ್ಲಿ ಕನ್ವರ್ಟ್ ಮಾಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ದೇ ಗಿವನ್ ಓನ್ಲಿ ಸೇಲ್ಸ್ ಮೇಲೇ ಹೇಳಿದ್ದಾರೆ. ಸೇಲ್ಸ್ ಅಮೌಂಟ್ ಮೇಲೇ ಮಾಡಬೇಕು. ಅಕಸ್ಮಾತ್ ಕಾಸ್ಟ್ ಇದ್ದರೆ ಕಾಸ್ಟ್ ಅಮೌಂಟ್ ಮಾಡಬೇಕಾಗುತ್ತೆ. ಕಾಸ್ಟ್ ಅಮೌಂಟ್ ವಿ ಕೆನಾಟ್ ಫೈಂಡ್ ಔಟ್ ಬಿಕಾಸ್ ವಿ ಆರ್ ನಾಟ್ ಕಂಪ್ಲೀಟೆಡ್ ದಿ ಪ್ರಾಬ್ಲಮ್. ಸೊ ಓನ್ಲಿ ಎಷ್ಟು ಬರುತ್ತೆ 10,72,000 ಇಂಟು 25% ಎಷ್ಟು ಬರುತ್ತೆ 2,68,000. ಸೊ ಟೋಟಲ್ ಮಾಡಿ 1,20,000, 10 lakhs, 2,68,000 ಎಷ್ಟು ಬರುತ್ತೆ 13,88,000 ಬಂತು. 13,88,000 ಲೆಸ್ 10,72,000 ಲೆಸ್ ಮಾಡಿದ್ರೆ 3,16,000 ಬಂತು. ಸೊ ಇಲ್ಲಿ ಇನ್ಫಾರ್ಮೇಷನ್ ಸಿಕ್ತು. ಅಮೌಂಟ್ ಆಫ್ ಕ್ಲೈಮ್ ದೇ ಆಸ್ಕ್ ಟು ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಕ್ಲೈಮ್, ಬಟ್ ಸಾಲ್ವೇಜ್ ಸ್ಟಾಕ್ ಕೊಟ್ಟಿದ್ದಾರಾ? ನೋ, ದೇ ಡಿಂಟ್ ಗಿವನ್. ಅಮೌಂಟ್ ಆಫ್ ಕ್ಲೈಮ್ ಫಾರ್ಮ್ನ ಹಾಕ್ಕೊಳ್ಳಿ. ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಈಸ್ ಈಕ್ವಲ್ ಟು ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಸಾಲ್ವೇಜ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ 3,16,000 ಮೈನಸ್ ಸಾಲ್ವೇಜ್ ಸ್ಟಾಕ್ ನೀಲ್. ಸೊ 3,16,000 amount of claim is rupees 3,16,000. ಸೊ ಈ ರೀತಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು we cannot leave it, we have to solve like this only. So let us move on to the 16th problem. This is the solution of 15th problem. Let us move on to the 16th problem. A firm breakout in the premises of a merchant on 31st December 2004. He deserved to file a claim with fire insurance company from the loss of stock and give the following information from which you are required to prepare the statement of claim. So in given information ಅಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡೋಣ. ಫೈನಲ್ ಅಕೌಂಟ್ ಆಫ್ ದಿ ಮರ್ಚೆಂಟ್ ವರ್ ಪ್ರಿಪೇರ್ಡ್ ಆನ್ 31/3/2014. ಸೊ ಬುಕ್ಸ್ ಆಫ್ ಅಕೌಂಟ್ ಅವ್ರು ಮಾಡಿದಾರಂತೆ. ಸೊ ಗಿವನ್ ಇನ್ಫಾರ್ಮೇಷನ್ ನೋಡೋಣ. ಸೆಂಡ್ರಿಕ್ ಕ್ರೆಡಿಟಾರ್ಸ್ ಆನ್ 31/3/2014 ಈಸ್ ₹25,000. ಇಲ್ಲಿ ಸೆಂಡ್ರಿಕ್ ಕ್ರೆಡಿಟಾರ್ಸು ಓಪನಿಂಗ್ ಕೊಟ್ಟಿದ್ದಾರೆ. ದಿ ಗಿವನ್ ಓಪನಿಂಗ್ ಇದು ಬಂದುಬಿಟ್ಟು ಕ್ರೆಡಿಟಾರ್ಸ್ ಅಕೌಂಟಲ್ಲಿ ಬರುತ್ತೆ. ಸೊ ಓಪನಿಂಗ್ ಬಂದುಬಿಟ್ಟು ಕ್ರೆಡಿಟ್ ಸೈಡ್ ಬರುತ್ತೆ. ನೆಕ್ಸ್ಟ್ ಕ್ಲೋಸಿಂಗ್ ಕ್ರೆಡಿಟಾರ್ಸ್ 20,000. ಸೊ ಇದು ಬಂದುಬಿಟ್ಟು ಕ್ಲೋಸಿಂಗ್ ಕ್ರೆಡಿಟಾರ್ಸ್ ಇನ್ಫಾರ್ಮೇಷನ್ ಕ್ಲೋಸಿಂಗ್ ಕ್ರೆಡಿಟಾರ್ಸ್ ಅಕೌಂಟಲ್ಲಿ ಬರುತ್ತೆ. ಸೊ ಡೆಬಿಟ್ ಸೈಡ್. ನೆಕ್ಸ್ಟ್ ಒನ್ ಈಸ್ ಕ್ಯಾಶ್ ಪೇಡ್ ಟು ಕ್ರೆಡಿಟಾರ್ಸ್. ಸೊ ಇದು ಬಂದುಬಿಟ್ಟು ಕ್ಯಾಶ್ ಕ್ರೆಡಿಟಾರ್ಸ್ ಅಕೌಂಟಲ್ಲಿ ಬರುತ್ತೆ, ಡೆಬಿಟ್ ಸೈಡ್. ನೆಕ್ಸ್ಟ್ ಸ್ಟಾಕ್ ಆನ್ 33/2014. ಇದು ಬಂದುಬಿಟ್ಟು ಕ್ಲೋಸಿಂಗ್ ಸ್ಟಾಕ್ ಇನ್ಫಾರ್ಮೇಷನ್, ಇದು ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಬರುತ್ತೆ. ನೆಕ್ಸ್ಟ್ ಸೇಲ್ಸ್ ಫ್ರಮ್ 1/4/2004 ಸೇಲ್ಸ್ ಕೊಟ್ಟಿದ್ದಾರೆ. ದಟ್ ಈಸ್ ಸೊ ಇದು ಓಪನಿಂಗ್ ಸ್ಟಾಕ್, ಇದು ಓಪನಿಂಗ್ ಸ್ಟಾಕ್ ಬಿಕಾಸ್ 31/3/2004 14 ಬರುತ್ತಲ್ಲ ಅದಕ್ಕೆ. ನೆಕ್ಸ್ಟ್ ಸೇಲ್ಸ್ದು ಕೊಟ್ಟಿದ್ದಾರೆ ಎಷ್ಟು 1,34,000 ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ಇದು ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ನಾರ್ಮಲ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸಲ್ಲೇ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ತೆಗೆದುಕೊಳ್ಳಿ 20%, ಯಾಕೆಂದರೆ ಸೇಲ್ಸ್ ಅಮೌಂಟ್ ಮೇಲೇ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಸೊ 20% ಡೈರೆಕ್ಟ್ ಅಮೌಂಟ್ ತೆಗೆದುಕೊಳ್ಳಿ. ನೆಕ್ಸ್ಟ್ ಸಾಲ್ವೇಜ್ ವಾಸ್ 2,800. ಸೊ ಅಮೌಂಟ್ ಆಫ್ ಕ್ಲೈಮಲ್ಲಿ ಆ್ಯಕ್ಚುಯಲ್ ಲಾಸಲ್ಲಿ ಫಾರ್ಮುಲಾ ಬರುತ್ತೆ, ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಫಾರ್ಮುಲಾದಲ್ಲಿ ಬರುತ್ತೆ. ಸೊ ಇನ್ ಗಿವನ್ ಇನ್ಫಾರ್ಮೇಷನ್ ದಿ ಡಿಂಟ್ ಗಿವ್ ದ ಇನ್ಫಾರ್ಮೇಷನ್ ಅಬೌಟ್ ದಿ ಪರ್ಚೇಸಸ್
ಕೊಟ್ಟಿಲ್ಲ, ಬಟ್ ಅದ್ರ ಬದಲು ಕ್ರೆಡಿಟಾರ್ಸ್ ಇನ್ಫಾರ್ಮೇಷನ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಪ್ರಿಪೇರ್ ದಿ ಕ್ರೆಡಿಟಾರ್ಸ್ ಅಕೌಂಟ್. ಡೆಬಿಟ್, ಕ್ರೆಡಿಟ್. Given information, the given opening balances of creditors by balance brought down. Opening balance is to 25,000. Next, 2 cash account paid to creditors 1,30,000 to closing balance or a balance carried on. Creditors closing balance is to 20,000. ಇಲ್ಲಿ ಕ್ರೆಡಿಟ್ ಸೈಡ್ ಅನ್ನೋದು ಡಿಫ್ರೆನ್ಸಸ್ ಬರ್ತಾ ಇದೆ. ಸೊ 1,50,000 ಬಂತು. ಬೈ ಏನು ಬರುತ್ತೆ, ಕ್ರೆಡಿಟ್ ಪರ್ಚೇಸಸ್, ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ಸೊ 1,50,000 minus 25,000, you get it 1,25,000 ಬಂತು. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ಅನದರ್ ಅಕೌಂಟ್. ಯಾವ ಅಕೌಂಟ ಬರುತ್ತೆ, ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್, ಬಿಕಾಸ್ ಇನ್ ದೀಸ್ ದೇ ಡಿಂಟ್ ಗಿವನ್ ಕ್ಲೋಸಿಂಗ್ ಸ್ಟಾಕ್ ಇನ್ಫಾರ್ಮೇಷನ್. Memorandum of trading account for the year ending 31st December 2014. ಸೊ ಈ ಫುಲ್ ಹೆಡ್ಡಿಂಗ್ ಅನ್ನೋದು ಬರಿಬೇಕು. particular rupees. ಫಸ್ಟ್ ಡೆಬಿಟ್ ಸೈಡ್ ಏನು ಬರುತ್ತೆ, 2 ಓಪನಿಂಗ್ ಸ್ಟಾಕ್ ಅವ್ರು ಕೊಟ್ಟಿದ್ದಾರೆ. ಸೊ ಇಲ್ಲಿ 31st ಅಂತಿದೆ ಹೇಳ್ಬಿಟ್ಟು ಓಕೆ ಡೋಂಟ್ ಬಿ ಕನ್ಫ್ಯೂಸ್. ಇದು ಮತ್ತು ಓಕೆ ಮಾರ್ಚ್ದು ಎಂಡಿಂಗ್ ಕೊಟ್ಟಿದ್ದಾರೆ. ಸೊ ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ 15,000 ಟು ಪರ್ಚೇಸಸ್. ಸೇಮ್ ಪರ್ಚೇಸಸ್ದು ಫಾರ್ಮುಲಾ ಬಂದುಬಿಟ್ಟು ಟೋಟಲ್ ಪರ್ಚೇಸಸ್ ಇಸ್ ಈಕ್ವಲ್ ಟು ಕ್ಯಾಶ್ ಪರ್ಚೇಸ್ ಪ್ಲಸ್ ಕ್ರೆಡಿಟ್ ಪರ್ಚೇಸಸ್. ಕ್ಯಾಶ್ ಪರ್ಚೇಸ್ ಕೊಟ್ಟಿಲ್ಲ, ಸೊ ಕ್ರೆಡಿಟ್ ಪರ್ಚೇಸ್ ಅಮೌಂಟ್ ಮಾತ್ರ ಹಾಕ್ಕೊಳ್ಳಿ. ಎಷ್ಟು, 1,25,000. ನೆಕ್ಸ್ಟ್ ಪೇಜಸ್ ಏನಾದರೂ ಕೊಟ್ಟಿದ್ದಾರಾ, ಇಲ್ಲ. ಬೈ ಸೇಲ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಸೇಲ್ಸ್ ಆನ್ 1/4/2014 to 31st 12/2014 is 1,34,000. 1,34,000. Next, to gross profit. ಗ್ರಾಸ್ ಪ್ರಾಫಿಟ್ ಯಾವ್ದ್ರ ಮೇಲೆ ಮಾಡ್ತಾ ಇದ್ದೀವಿ, ಸೇಲ್ಸ್ ಮೇಲೆ ಮಾಡ್ತಾ ಇದ್ವಿ. ಸೊ ಸೇಲ್ಸ್ದು ದಿ ಗಿವನ್ ಪರ್ಸೆಂಟೇಜ್ 20%. 1,34,000 ಇಂಟು ಪರ್ಸೆಂಟೇಜ್ ಈಸ್ 20%. 1,34,000 ಇಂಟು 20% ಮೀನ್ಸ್ 26,800 ಸಿಕ್ತು. ಸೊ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ. ಟೋಟಲ್ ಮಾಡಿ 15,000 ಪ್ಲಸ್ 1,25,000 ಪ್ಲಸ್ 26,800 1,66,800 ಲೆಸ್ ಮಾಡಿ ಸೇಲ್ಸ್ನ. 1,34,000 ಲೆಸ್ ಮಾಡಿದ್ರೆ ವಿಲ್ ಗೆಟ್ ಇಟ್ ಕ್ಲೋಸಿಂಗ್ ಸ್ಟಾಕ್ 32,800 ಬೈ ಕ್ಲೋಸಿಂಗ್ ಸ್ಟಾಕ್ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಇವಾಗ ಇನ್ಶೂರೆನ್ಸ್ ಕ್ಲೈಮ್ನ ಅಮೌಂಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಎಸ್. Calculation of amount of claim. Actual loss of stock is equal to closing stock minus salvage stock.
So here closing stock ಎಷ್ಟಿದೆ 32,800 ಮೈನಸ್ ಸಾಲ್ವೇಜ್ ಸ್ಟಾಕ್ ಬಂದುಬಿಟ್ಟು 2,800 ಇದೆ. 800 ಮೈನಸ್ 2,800 30,000 ಬಂತು. Here they didn't given any policy amount, so amount of claim is also rupees 30,000. This is the end of 16th one. Solution ಇನ್ನೊಂದ್ಸರಿ ಕ್ಲೀನಾಗಿ ನೋಡಿ. Okay. Let us continue in the next class.